ಎಂದರೆ ಒಂದು ವಾಕ್ಯ ಪೂರ್ಣಗೊಂಡಾಗ ಪೂರ್ಣರಾಮ ಚಿಹ್ನೆ ಎನ್ನುವರು. ಉದಾಹರಣೆ, ಪವಿತ್ರ ಮನೆ ಅಭ್ಯಾಸವನ್ನು ಮಾಡಿದಳು. ಇಲ್ಲಿ ಕೊನೆಯಲ್ಲಿ ಪೂರ್ಣರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಲ್ಪವಿರಾಮ ಚಿಹ್ನೆ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ನಾಮಪದಗಳು ಅಥವಾ ವಿಶೇಷಣಗಳು ಬಂದರೆ ಅಲ್ಲಿ ಅಲ್ಪವಿರಾಮ ಚಿಹ್ನೆ ಬಳಸಲಾಗುತ್ತದೆ. ಉದಾಹರಣೆಗೆ, ಮಲ್ಲಪ್ಪ, ಶಿವಾನಂದ್, ಮಲ್ಲಿಕಾರ್ಜುನ್ ಮತ್ತು ಗಿರೀಶ್ ಶಾಲೆಯಿಂದ ಮನೆಗೆ ಓಡಿ ಹೋದರು. ಇಲ್ಲಿ ಮಲ್ಲಪ್ಪ, ಶಿವಾನಂದ್ ಈ ನಾಮಪದಗಳ ಮುಂದೆ ಅಲ್ಪವಿರಾಮ ಚಿಹ್ನೆ ಬರುತ್ತದೆ. ಭಾವಸೂಚಕ ಚಿಹ್ನೆ ಸಂತೋಷ, ದುಃಖ, ಆಶ್ಚರ್ಯ, ಕೋಪ ಮುಂತಾದ ಭಾವನೆಗಳನ್ನು ಸೂಚಿಸುವ ವಾಕ್ಯ ಅಥವಾ ಪದದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಅಯ್ಯೋ ನಮ್ಮ ಶಾಲೆಯಲ್ಲಿ ಹಾವು ಬಂದಿದೆ. ಇಲ್ಲಿ ಅಯ್ಯೋ ಎಂಬ ಪದದ ಮುಂದೆ ಭಾವಸೂಚಕ ಚಿಹ್ನೆ ಬರುತ್ತದೆ. ಉದಾಹರಣೆ ಚಿಹ್ನೆ ಮತ್ತೊಬ್ಬರು ಹೇಳಿದ ಮಾತುಗಳನ್ನು ಉದಾಹರಣೆ ಚಿಹ್ನೆಯಲ್ಲಿ ಬರೆಯಲಾಗುತ್ತದೆ. ಉದಾಹರಣೆ, ಗಿರೀಶನು ಹೇಳಿದ ನಮ್ಮ ಶಾಲೆಯಲ್ಲಿ ಕೈತೋಟವಿದೆ. ಇಲ್ಲಿ ಗಿರೀಶ ಹೇಳಿದ ಮಾತು ನಮ್ಮ ಶಾಲೆಯಲ್ಲಿ ಕೈತೋಟಿದೆ ಎಂಬ ವಾಕ್ಯವನ್ನು ಉದಾಹರಣೆ ಚಿಹ್ನೆಯಲ್ಲಿ ಬರೆಯಲಾಗುತ್ತದೆ. ಅರ್ಧವಿರಾಮ ಚಿಹ್ನೆ ಒಂದು ದೊಡ್ಡ ವಾಕ್ಯದಲ್ಲಿ ಉಪವಾಕ್ಯವಿದ್ದಾಗ ಅರ್ಧವಿರಾಮ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆ, ಹೌದು ನಾವು ಯುದ್ಧ ಮಾಡಿದೆವು, ಆದರೆ ಯಾರನ್ನಾದರೂ ಪೀಡಿಸಲು ಸೋಲಿಸಲು ನಾವು ಯುದ್ಧ